ಅಡವಿಯ ಪವಿತ್ರ ಇಷ್ಟಾರ್ಥ ವೃಕ್ಷ. ಈ ಮರದ ಒಂದು ಒಣ ಕೊಂಬೆಯನ್ನು ಕಡಿದರೂ ಅದು ಚಿನ್ನವಾಗಿ ಬದಲಾಗುತ್ತದೆ. ನಿನ್ನ ಬಡತನವೆಲ್ಲ ಒಂದೇ ಕ್ಷಣದಲ್ಲಿ ಮಾಯವಾಗುತ್ತದೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ಈ ಚಿನ್ನ ನನಗೆ ಬೇಡ. ಈ ಕಥೆಯು ಒಬ್ಬ ಪ್ರಾಮಾಣಿಕ ಮರ ಕಡಿಯುವವನ ಕಥೆ. ಚಿನ್ನದ ಮರವನ್ನೇ ನಿರಾಕರಿಸಿದ ಇವನ ಕಥೆ ಮುಂದೆ ಏನಾಗುತ್ತೆ? ದುರಾಸೆಯಿಂದ ಆ ಮರವನ್ನು ಕದಿಯಲು ಹೋದ ಜಮೀನ್ದಾರನಿಗೆ ಯಾವ ಶಿಕ್ಷೆಯಾಗುತ್ತದೆ ಎಂಬುದು ಈ ಕಥೆಯಲ್ಲಿದೆ. ಈ ಕಥೆಯನ್ನು ಪೂರ್ತಿ ನೋಡಿ, ಎಲ್ಲವೂ ತಿಳಿಯುತ್ತೆ. ವಿಜಯಪುರ ಎಂಬ ಸುಂದರ ಹಳ್ಳಿಯಲ್ಲಿ ಕಲ್ಯಾಣ ತನ್ನ ಹೆಂಡತಿ ಶಾರದೆಯೊಂದಿಗೆ ವಾಸಿಸುತ್ತಿದ್ದ. ದಟ್ಟವಾದ ಕಾಡಿನಿಂದ ಒಣಗಿದ ಸೌದೆ ತಂದು ಮಾರುವುದೇ ಅವನ ಕಾಯಕ. ಬಡತನವಿದ್ದರೂ ಆ ಮನೆಯಲ್ಲಿ ನೆಮ್ಮದಿಗೆ ಕೊರತೆ ಇರಲಿಲ್ಲ. ರೀ, ಇವತ್ತು ಅಡುಗೆಗೆ ಹಿಟ್ಟು ತೀರಾ ಕಡಿಮೆಯಾಗಿದೆ. ಕಾಡಿನಿಂದ ಬರುವಾಗ ಸ್ವಲ್ಪ ರಾಗಿ ಸಿಕ್ಕರೆ ತರಬಹುದೇ? ಖಂಡಿತ ಶಾರದಾ, ಇವತ್ತು ಸ್ವಲ್ಪ ಹೆಚ್ಚು ಸೌದೆ ಮಾರಿ ಧಾನ್ಯ ತರುತ್ತೇನೆ. ನಮಗೆಷ್ಟು ಬೇಕೋ ಅಷ್ಟಕ್ಕೆ ದುಡಿದರೆ ಸಾಕು. ನಾಳೆಯ ಚಿಂತೆ ನಮಗೇಕೆ? ನಿಮ್ಮ ಈ ತೃಪ್ತಿ ಗುಣವೇ ನನಗೆ ಧೈರ್ಯ ಕೊಡೋದು. ಹುಷಾರಾಗಿ ಹೋಗ್ಬನ್ನಿ. ಕಲ್ಯಾಣ ಸೌದೆ ಹುಡುಕುತ್ತಾ ಕಾಡಿನ ತೀರಾ ಒಳಗಡೆ ಹೋದ. ಅಷ್ಟರಲ್ಲಿ ದೊಡ್ಡ ಆಲದ ಮರದ ಕೆಳಗೆ ಮುಪ್ಪಿನ ಸಾಧುವೊಬ್ಬರು ಆಯಾಸದಿಂದ ಮೂರ್ಛೆ ಬಿದ್ದು ತಳಮಳಿಸುತ್ತಿರುವುದು ಕಣ್ಣಿಗೆ ಬಿತ್ತು. ಅಯ್ಯೋ ಸ್ವಾಮಿ, ಏನಾಯ್ತು ನಿಮ್ಗೆ? ಕಣ್ಣು ತೆಗೀರಿ. ಅವರಿಗೆ ತಾನು ತಂದಿದ್ದ ನೀರನ್ನು ಹಾಕಿ ಉಪಚರಿಸುತ್ತಾನೆ. ಅಬ್ಬಾ ಮಗನೇ, ಪ್ರಾಣವೇ ಹೋದಂತಾಗಿತ್ತು. ಈ ಸುಡುವ ಬಿಸಿಲಿನಲ್ಲಿ ನನಗೆ ಜೀವದಾನ ಮಾಡಿದ್ದೆ. ಯಾರು ನೀನು? ಸ್ವಾಮಿ, ನಾನು ಈ ಊರಿನವ. ನನ್ನ ಹೆಸರು ಕಲ್ಯಾಣ ಅಂತ. ಸೌದೆಗಾಗಿ ಕಾಡಿಗೆ ಬಂದಿದ್ದೆ. ಬನ್ನಿ, ಈ ಹಣ್ಣುಗಳನ್ನ ತಿಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಕಲ್ಯಾಣ, ನಿನ್ನ ಕರುಣೆಗೆ ನಾನು ಅತ್ಯಂತ ಸಂತಸಗೊಂಡಿದ್ದೇನೆ. ಬಾ, ನನ್ನ ಜೊತೆ ನಿನಗೊಂದು ರಹಸ್ಯ ತೋರಿಸುತ್ತೇನೆ. ಇದು ಈ ಅಡವಿಯ ಪವಿತ್ರ ಇಷ್ಟಾರ್ಥ ವೃಕ್ಷ. ಈ ಮರದ ಒಂದು ಒಣ ಕೊಂಬೆಯನ್ನು ಕಡಿದರೂ ಅದು ಚಿನ್ನವಾಗಿ ಬದಲಾಗುತ್ತದೆ. ನಿನ್ನ ಬಡತನವೆಲ್ಲ ಒಂದೇ ಕ್ಷಣದಲ್ಲಿ ಮಾಯವಾಗುತ್ತದೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ಈ ಚಿನ್ನ ನನಗೆ ಬೇಡ. ಏನೆಂದೆಯಾ? ಕಷ್ಟವಿಲ್ಲದೆ ಸಿಗುವ ಚಿನ್ನವನ್ನು ಬೇಡ ಎನ್ನುತ್ತೀಯಾ? ನಿನಗೆ ಮತಿಗಿಟ್ಟಿದೆಯೇ? ಇಲ್ಲ ಸ್ವಾಮಿ, ಉಚಿತವಾಗಿ ಸಿಗುವ ಐಶ್ವರ್ಯ ಮನುಷ್ಯನಿಗೆ ದುರಾಶೆ ಹುಟ್ಟಿಸುತ್ತದೆ. ನಾನು ಬೆವರು ಹರಿಸಿ ದುಡಿದು ತಂದ 4 ಕಾಸಿನಲ್ಲೇ ನನಗೆ ನಿಜವಾದ ನೆಮ್ಮದಿ ಸಿಗುವುದು. ನನಗೆ ಕೇವಲ ಒಣಗಿದ ಸೌದೆ ಸಾಕು. ಶಬ್ಬಾಷ್ ಮಗನೇ, ನಿನ್ನ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಗುಣವನ್ನು ಪರೀಕ್ಷಿಸಲು ನಾನು ಈ ರೂಪ ತಳೆದಿದ್ದೆ. ನೀನು ಪರೀಕ್ಷೆಯಲ್ಲಿ ಗೆದ್ದಿರುವೆ. ಇಂದಿನಿಂದ ಈ ಮರದಲ್ಲಿ ಬೆಳೆಯುವ ಪವಿತ್ರ ಸಂಜೀವಿನಿ ಹಣ್ಣು ನಿನಗೆ ಲಭಿಸುತ್ತದೆ. ಇದರಿಂದ ನೀನು ಕಷ್ಟದಲ್ಲಿರುವ ಜನರ ರೋಗ ರುಜಿನಗಳನ್ನು ಗುಣಪಡಿಸು. ಕಲ್ಯಾಣ ಆ ಮಾಂತ್ರಿಕ ಹಣ್ಣುಗಳಿಂದ ಊರಿನ ಬಡವರ ರೋಗಗಳನ್ನು ಗುಣಪಡಿಸಲು ತೊಡಗಿದ. ಆದರೆ ಊರಿನ ದುರಾಶೆಯ ಜಮೀನ್ದಾರ ರುದ್ರಯ್ಯನಿಗೆ ಕಲ್ಯಾಣನ ಜನಪ್ರಿಯತೆ ಕಂಡು ಹೊಟ್ಟೆಯುರಿ ಪ್ರಾರಂಭವಾಯಿತು. ಏನೋ ಭೀಮಾ, ಆ ಬಡ ಮರ ಕಡಿಯುವ ಕಲ್ಯಾಣನ ಮನೆಗೆ ಇಡೀ ಊರಿನ ಜನ ಯಾಕೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ? ಅವನ ಬಳಿ ಏನು ಮಾಂತ್ರಿಕ ಶಕ್ತಿ ಇದೆ?
ಧಣಿಯರೇ, ಕಲ್ಯಾಣ ಕಾಡಿನಿಂದ ಯಾವುದೋ ಅದ್ಭುತ ಹಣ್ಣು ತರುತ್ತಾನಂತೆ. ಅದನ್ನು ತಿಂದರೆ ಎಂತಹ ಕಾಯಿಲೆಯೂ ಗುಣವಾಗುತ್ತದಂತೆ. ಜನ ಅವನನ್ನು ದೇವರಂತೆ ಕಾಣುತ್ತಿದ್ದಾರೆ. ಓಹೋ, ಆ ಕಾಡಿನಲ್ಲಿ ಯಾವುದೋ ರಹಸ್ಯ ಅಡಗಿದೆ ಎಂದಾಯ್ತು. ಇರಬಹುದು ಧಣಿಗಳೇ, ಆದರೆ ಅವನು ಅದನ್ನು ಯಾರಿಗೂ ಹೇಳುತ್ತಿಲ್ಲ. ಮಾರನೆಯ ದಿನ ರುದ್ರಯ್ಯ ತಾನೇ ಕಲ್ಯಾಣನನ್ನು ಹಿಂಬಾಲಿಸುತ್ತಾನೆ. ಅವನು ಕಾಡಿಗೆ ಹೋಗುವ ದಾರಿಯಲ್ಲಿ ಅಡಗಿ ಕುಳಿತು ಅವನನ್ನು ಹಿಂಬಾಲಿಸಿ ಆ ಮರ ಇರುವ ಜಾಗವನ್ನು ಕಂಡುಕೊಳ್ಳುತ್ತಾನೆ. ಆಹಾ, ಕಲ್ಯಾಣ ಮೂರ್ಖ ಬರೀ ಹಣ್ಣುಗಳನ್ನ ತಂದು ಜನರಿಗೆ ದಾನ ಮಾಡ್ತಿದ್ದ. ನಾನು ಈ ಮರವನ್ನೇ ಸಂಪೂರ್ಣವಾಗಿ ಕಡಿದು ಅರಮನೆಗೆ ಒಯ್ದು ಮಾರಿ ಇಡೀ ದೇಶದ ಅತಿ ದೊಡ್ಡ ಶ್ರೀಮಂತನಾಗುತ್ತೇನೆ. ರುದ್ರಯ್ಯ ಕೊಡಲಿ ಇನ್ನೂ ಎತ್ತಿ ಆ ಮರಕ್ಕೆ ಒಂದು ಹೊಡೆಯುವಷ್ಟರಲ್ಲಿ ಆ ಮರದಿಂದ ಏನೋ ಭಯಂಕರವಾದ ಸದ್ದು ಮತ್ತೆ ಹೊಗೆ ಬಂದು ಅವನನ್ನೆಲ್ಲ ಆವರಿಸುತ್ತದೆ. ಎಲ್ಲ ನೋವಾಗಿ ಉರಿಯೆಂದು ಕೂಗುತ್ತಾ ಕೊಡಲಿಯನ್ನು ಅಲ್ಲೇ ಎಸೆದು ಓಡುತ್ತಾನೆ. ಅಯ್ಯೋ, ನನ್ನನ್ನು ಕಾಪಾಡಿ ಕಾಪಾಡಿ, ಅಯ್ಯೋ ನನ್ನನ್ನು ಕಾಪಾಡಿ ಕಾಪಾಡಿ. ಎಂದು ಕೂಗುತ್ತಾ ಮನೆಗೆ ಬರುತ್ತಾನೆ. ಏನೇ ಮಾಡಿದರೂ ಅವನ ಊರಿ ಮತ್ತು ನೋವು ಕಡಿಮೆಯಾಗುವುದಿಲ್ಲ. ವೈದ್ಯರನ್ನು ಕೂಡ ಕರೆಸುತ್ತಾರೆ. ಅದರಿಂದ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಈ ವಿಷಯ ಊರೆಲ್ಲೆಡೆ ಹರಡುತ್ತದೆ. ಕಲ್ಯಾಣನ ಕಿವಿಗೂ ಬೀಳುತ್ತದೆ. ಕಲ್ಯಾಣ ಯಾವುದೋ ಮದ್ದನ್ನು ತಂದು ರುದ್ರಯ್ಯನ ಮೈಗೆಲ್ಲ ಹಚ್ಚಿ ಕಾಡಿನಿಂದ ತಂದ ಹಣ್ಣನ್ನು ತಿನ್ನಲು ಕೊಡುತ್ತಾನೆ. ಇದರಿಂದ ರುದ್ರಯ್ಯನ ನೋವು ಕಡಿಮೆಯಾಗುತ್ತದೆ. ಕಲ್ಯಾಣ, ನನ್ನನ್ನು ಕ್ಷಮಿಸಿಬಿಡು. ನಿನಗಿದ್ದ ದಿವ್ಯ ಶಕ್ತಿಯನ್ನು ಕದಿಯಲು ಹೋಗಿ ನಾನು ಮಹಾಪಾಪ ಮಾಡಿದೆ. ನಿನಗೆ ಇಷ್ಟೊಂದು ತೊಂದರೆ ಕೊಟ್ಟೆ. ಆದರೂ ನನ್ನನ್ನು ಈ ನೋವಿನಿಂದ ನೀನು ಕಾಪಾಡಿದೆ. ಜಮೀನ್ದಾರರೇ, ದುರಾಶೆ ಯಾವತ್ತೂ ಒಳ್ಳೆಯದಲ್ಲ. ಕುಳಿತುಕೊಳ್ಳಿ. ಕಲ್ಯಾಣ್, ನಿನ್ನ ಪ್ರಾಮಾಣಿಕತೆ ಮತ್ತು ಈ ಕ್ಷಮಾಗುಣವೇ ನಿನ್ನ ನಿಜವಾದ ಶ್ರೀಮಂತಿಕೆ. ಇಂದಿನಿಂದ ನಾನು ನನ್ನ ಅಹಂಕಾರ ಮತ್ತು ದುರಾಶೆಯನ್ನು ಬಿಟ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತೇನೆ. ಅಂದಿನಿಂದ ಜಮೀನ್ದಾರ ರುದ್ರಯ್ಯ ಬದಲಾದ. ಕಲ್ಯಾಣ ಮತ್ತು ಶಾರದೆ ಊರಿನ ಜನರಿಗೆ ನೆರವಾಗುತ್ತಾ ಸುಖವಾಗಿ ಬಾಳಿದರು. ಕಥೆಯ ನೀತಿ: ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಮನಸ್ಸು ನಮಗೆ ಎಂದೆಂದಿಗೂ ಗೌರವ ಹಾಗೂ ಶಾಂತಿಯನ್ನು ತಂದುಕೊಡುತ್ತದೆ. ಆದರೆ ದುರಾಶೆಯು ನಾಶಕ್ಕೆ ದಾರಿಯಾಗುತ್ತದೆ. ಈ ಕಥೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.